ರಾಜಾದಿ ರಾಜ ರಾಜ ಮಾರ್ಥಾಂಡ ಭೂಪುರಾಗ್ ಲವರ್ ಬಾಯ್ ಗೈಸನು ಲವರ್ ಬಾಯ್. ನೀನೇ ಲೇಟಾಗಿ ಬಂದಿರೋದು. ಯಾಕೆ ಲೇಟಾಗಿ ಬಂದೆ? ಸಕ್ಕತ್ತಾಗಿ ಆಕ್ಟಿಂಗ್ ಮಾಡ್ತೀಯ ಅಣ್ಣ, ಸಕ್ಕತ್ತಾಗಿ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಲಿಟ್ರಲಿ ಗೈಸ್ ಇದು ಇದೆಯಲ್ಲ, ಇದು ಈ ಪೋರ್ಷನ್ ಎದ್ದೆ ಬಂದ್ಬಿಟ್ಟಿತ್ತು, ಊದ್ಕೊಂಡ್ಬಿಟ್ಟಿತ್ತು. ಇದು ಡಿಸ್ಪ್ಲೇನೇ ಮೇಲ್ ಬಂದ್ಬಿಟ್ಟಿತ್ತು, ಹಿಂಗೆ ಹಂಸ ಆದಂಗೆ ಆಗ್ಬಿಟ್ಟಿತ್ತು. ಹಿಂಗೆ ಮರವಾಗ್ಬಿಟ್ಟೈತೆ ಕಲ ಸುಮಿ. ಆಲೆ ಏಜ್ ಆಯ್ತಾ, ಮದುವೆ ಬಿಡ್ಬೇಕು ಫಸ್ಟ್. ಒಂದು ಮೀಟ ಕೊಡಿ ಗೈ. ಸುಮಂತ್ ಆತ ತಾನಿಗಿರಿ ಬೀಳ್ಬೇಕು ದಬ್ಬಂತ. ಇವನು ಕರಿಯ, ನಾನು ಕರಿಯ, ಇಬ್ರು ಕರಿಯ. ನಾನು ಬೆಳಗಬೇಕನೋ. ಇದು ಬ್ಲೀಚಿಂಗ್ ಪೌಡರ್ ಹಚ್ಕೊಂಡ್ರೆ ಬೆಳಗಾದ್ರ ಅಂತ ಅದೆಯಾ? ಸ್ಟಾರ್ಟ್ ಮಾಡೋಣ. ಹಾಯ್ ಗಾಯ್ಸ್, ಗುಡ್ ಆಫ್ಟರ್ನೂನ್. ನಾನು ನಿಮ್ಮ ಪ್ರೀತಿ ಅರುಣ್ ನಾಗೇಶ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಕ್ಕತ್ತಾಗಿದ್ದೀನಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಸ್ ವೆಲ್. ಗೈಸ್, ಯಾರ್ಯಾರು ಹೊಸಬ್ರು ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದ್ರೆ ಪ್ಲೀಸ್ ಡೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಗೈಸ್, ಇಟ್ಸ್ ಆಲ್ರೆಡಿ 2 o'clock. ಎಲ್ಲರೂ ಊಟ ಮಾಡಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾರು ಊಟ ಮಾಡಿಲ್ಲ ಇನ್ನೂ ಹೋಗಿ ಊಟ ಮಾಡಿ ಅಂತ ಹೇಳ್ತಾ, ನಮ್ಮ ಮನೇಲಿ ಇಲ್ಲಿ ಹೊರಗಡೆ ಕುತ್ಕೊಂಡು ಫುಲ್ ಡಿಸ್ಕಷನ್ ನಡೆಸ್ತಾವ್ರೆ. ಗೈಸ್, ಇವ್ರು ನೋಡಿ, ಇವರು ನಮ್ಮ ಅತ್ತೆ. ಮದುವೆನೇ ಆಗಿಲ್ಲ. ಯಾಕೆ ನೀನು ಮದುವೆ ಆಗಿಲ್ಲ? ಯಾಕೆ ಮದುವೆ ಆಗಿಲ್ಲ ನೀನು? ಇವಾಗ ಅದ್ಯಾ ಗೈಸ್, ಇವಾಗ ಮದುವೆ ಆಯ್ತಾರಂತೆ. ಯಾವ್ದಾರ ಗಂಡಿದ್ರೆ ಹುಡುಕಿ. ಏನ ಫ್ಯೂಚರಾ? ಮದುವೆ ಆದ್ರೆ ಏನು ಪ್ರಾಬ್ಲಮ್ ಅಂತಲಾ? ಗೈಸ್, ನಮ್ಮ ಮನೇಲಿ ಅಂದ್ರೆ ನಿಮ್ ಪ್ರಕಾರ ಮದುವೆ ಆಗೋದು ಕೆಟ್ಟ ಡಿಸಿಷನ್ ಅಂತನಾ, ತಪ್ಪು ಡಿಸಿಷನ್ ಅಂತನಾ? ಹೌದಾ? ಹೌದಾ? ಗೈಸ್, ಇವ್ರು ಹಂಗೆ ಯಾರನ್ನು ಕೇಳಬೇಕು ಅನ್ನಂಗಿಲ್ಲ, ಯಾರನ್ನು ಹೇಳ್ಬೇಕು ಅನ್ನಂಗಿಲ್ಲ. ಎಲ್ಲಿ ಬೇಕಲ್ಲಿ ಬೈತಾರದು, ಎಲ್ಲಿ ಬೇಕಲ್ಲಿ ಬರ್ತಾರದು. ಆ್ಯಂಡ್ ನಮ್ಮ ಮನೆ ನಾನು ಸಣ್ಣಾಗ್ಬಿಟ್ಟಿದ್ದೀನಿ ಅಂತ ಬೈತಾ ಕೂತವ್ರೆ. ಆ್ಯಕ್ಚುಲಿ ಆ ವಿಶೇಷ ಏನು, ಇವತ್ತಿನ ವ್ಲಾಗ್ನ ವಿಶೇಷತೆ ಬೇರೆ. ವಿಶೇಷತೆ ಅನ್ನೋದಕ್ಕಿಂತ ಅದು ಸ್ವಲ್ಪ ಯೂಸ್ಫುಲ್ ಇನ್ಫಾರ್ಮೇಷನ್ ಏನಪ್ಪ ಅಂತಂದರೆ, ಹೇಳಿ. ಊಟ ಒಂದು ಆಲ್ರೆಡಿ ಆಗೈತೆ ಅನ್ಸುತ್ತೆ. ಓಯ್ ಬೇಡ, ಕೂಗ್ತಾ ಅಮ್ಮ. ಊಟ ಅವನು ಆಲ್ರೆಡಿ ಅಲ್ಲೇ ತಿನ್ಕೊಂಬಂದವನೆ. ತಿಂದಿಲ್ವಾ? ನಾನು ಬಂದ್ಬಿಡ್ತೀನಿ ರೀ, ಹೋಗಿದ್ದು ಬಂದು ಮಾಡ್ತೀನಿ. ಗೈಸ್, ನಾನು ಇನ್ನೂ ಊಟ ಮಾಡಿಲ್ಲ. ನಮ್ಮ ಮನೆ ಅದಕ್ಕೆ ಹೋಯ್ತಾ ಊಟ ಮಾಡಿ ಅಂತ ಹೇಳ್ತಾರೆ. ಎಲ್ಲಿಗೆ ಹೋಗ್ತಾ ಇದೀವಿ ಅಂತಂದರೆ ಗೈಸ್, ನಮ್ಮ ಅಣ್ಣಂದು ಫೋನ್ ಇತ್ತಲ್ಲ, iPhone 14 Pro ಇಬ್ಬರು ಒಟ್ಟಿಗೆ ತೊಗೊಂಡಿದ್ದು. ಅವನೇನು ಮಾಡಿದ್ದಾನೆ ಅಂತಂದರೆ, ಎಲ್ಲೋ ಹೊರಗಡೆ ಹೋಗಿದ್ದಾಗ ಬಿಳಿಸ್ಬಿಟ್ಟಿದ್ದ. ಸೊ ಆ ಬಿಳಿಸಿದ್ದಕ್ಕೆ ಅದೇನಾಗಿತ್ತು ಅಂತಂದರೆ, ಬ್ಯಾಕ್ ಸೈಡ್ ಗ್ಲಾಸ್ ಬರುತ್ತಲ್ಲ, ಅದು ಫುಲ್ಲು ಹೊಡೆದೋಗಿತ್ತು. ಅದನ್ನು ರಿಪೇರ್ ಮಾಡ್ಸೋಕೆ ಕೊಟ್ಟಿದ್ದ. ಸೊ ಅವರು ಬ್ಯಾಕ್ ಸೈಡ್ ಗ್ಲಾಸ್ ಹಾಕುವಾಗ ಅದು ಗ್ಲಾಸ್ನ ಪ್ರಾಪರಾಗಿ ತೆಗೆದು ಹಾಕಿರಲಿಲ್ಲ. ಸೊ ಹಂಗಾಗಿ ಏನಾಗಿತ್ತು ಅಂತಂದರೆ, ಅದ್ರದ್ದು ಸಣ್ಣದು ಇದೆಲ್ಲ ಕ್ರಿಸ್ಟಲ್ಸ್ ಪಾರ್ಟಿಕಲ್ಸ್ ಎಲ್ಲ ಅಲ್ಲೇ ಕುತ್ಕೊಂಡು ಬ್ಯಾಟ್ರಿ ಡ್ಯಾಮೇಜ್ ಮಾಡಿಬಿಟ್ಟಿತ್ತು. ಸೊ ಆ ಬ್ಯಾಟ್ರಿ ಸ್ಟಪ್ಪ ಊದ್ಕೊಂಡು ಮೊಬೈಲೇ ಒಂಥರ ಹಿಂಗೆ ಡಿಸ್ಪ್ಲೇನಿಂದನೇ ಹೊರಗಡೆ ಬಂದುಬಿಟ್ಟಿತ್ತು. ಸೊ ಅದನ್ನು ಇವಾಗ ರೆಡಿ ಮಾಡ್ಸೋಕ್ಕೆ ಮೈಸೂರಿಗೆ ಕೊಟ್ಟಿದ್ದ. ನಾವೀಗ ಮೈಸೂರಿಗೆ ಹೋಗ್ತಾಯಿದ್ದೀವಿ. ಮೈಸೂರಿಗೆ ಹೋಗ್ಬಿಟ್ಟು ಆ ಮೊಬೈಲ್ನ ಇಸ್ಕೊಬರ್ಬೇಕು. ಸೊ ಅಣ್ಣನ ಫ್ರೆಂಡ್ಸ್ ಎಲ್ಲ ಬರಬೇಕು ಅಂತ ಹೇಳಿಲ್ಲ. ಸೊ ಅವರೆಲ್ಲ ಬಂದಿದ್ದಾರೆ. ಇವಾಗ ಕಾರ್ ಹತ್ಕೊಂಡು ನಾವು ಮೈಸೂರಿಗೆ ಹೋಗಬೇಕು. ಸೊ ಯಾರ್ಯಾರು ಐಫೋನ್ ಯೂಸ್ ಮಾಡ್ತಾ ಇರ್ತಾರೆ, ಸೊ ಕೇರ್ಫುಲ್ಲಾಗಿ ಯೂಸ್ ಮಾಡಿ. ಇಲ್ಲ ಅಂತಂದರೆ ಈ ಥರ ಸಿಚುವೇಶನ್ಸ್ ಆಯ್ತವೆ. ಚಂದ್ರಣ್ಣ ಆಯ್ತಾ ಊಟ? ಯಾಕೆ ನಾಚ್ಕೋತಾ ಇದ್ದಿ? ಹೊರಟದಾ? ಬಾ ಚಲೋ. ಸೊ ಗೈಸ್, ಇವಾಗ ನಾವು ಹೋಗ್ಬಿಟ್ಟು ಮೈಸೂರಲ್ಲಿ ಫೋನ್ ಇಸ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ. ಆ ಫೋನಿಗೆ ಫಸ್ಟೇ ಇದಾಕ್ಸಿದಾಗ ಎಷ್ಟೋ ಖರ್ಚು ಮಾಡಿದ್ದ. ಇವಾಗ ನೋಡಿದ್ರೆ ಮತ್ತೆ ಹಿಂಗಾಗೈತೆ. ಇದಕ್ಕೆ 12,000 ಏನೋ ಹೇಳೋನಂತೆ. ಸೊ ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ನೆಗೋಷಿಯೇಟ್ ಮಾಡಿ ಇಸ್ಕೊಂಬರ್ಬೇಕು. ಸೊ ಐಫೋನ್ ಯಾರು ಯೂಸ್ ಮಾಡ್ತಿರ್ತೀರ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿ. ಯಾಕೆ ಅಂತಂದರೆ ಜಾಸ್ತಿ ದುಡ್ಡು ಕೊಟ್ಬಿಟ್ಟು ತೊಗೊಂಡಿರ್ತೀರ. ಆ್ಯಂಡ್ ಅದ್ರ ಪಾರ್ಟ್ಸ್ ಕೂಡ ಅಷ್ಟೇ ಖರ್ಚಾಗುತ್ತೆ, ನಿಮಗೆ ಖರ್ಚು ಬೀಳುತ್ತೆ. ಸೊ ಗೈಸ್, ನಾವೆಲ್ಲ ಬಂದು ಇಲ್ಲಿ ಕಾರ್ ಹತ್ರ ನಿಂತಿದ್ದೀವಿ, ವೆಯ್ಟ್ ಮಾಡ್ತಾಯಿದ್ದೀವಿ. ಇನ್ನೊಬ್ಬಂಗೆ ವೆಯ್ಟ್ ಮಾಡ್ತಾ ಇದ್ದೆ. ಇಲ್ಲಿ ಬತ್ತಾ ನೋಡಿ ನಾನು ರಾಜಾದಿ ರಾಜ ಮಾರ್ಥಾಂಡ ಭೂಪುರಾಗ್ ಲವರ್ ಬಾಯ್ ಗೈಸನು ಲವರ್ ಬಾಯ್. ಸೊ ನಾವೀಗ 5 ಜನ ಹೋಗ್ತಾ ಇದ್ದೀವಿ ಮೈಸೂರಿಗೆ. ಹೋಗ್ಬಿಟ್ಟು ಮೊಬೈಲ್ ಇಸ್ಕೊಂಬರ್ಬೇಕು. ಅಲ್ಲೇ ಸ್ವಲ್ಪ ಇನ್ನೂ ಏನೇನೋ ಇದೆ. ಸೊ ಹೋಗ್ತಾ ನಿಮಗೆಲ್ಲ ಹೇಳ್ತೀನಿ. ಓಕೆ, ಸೊ ಬನ್ನಿ ಇವಾಗ ಸದ್ಯಕ್ಕೆ ಮೈಸೂರಿಗೆ ಹೋಗೋಣ. ಲವ್ ಆನ್ ಟೈಮಿಗೆ ಬರಬೇಕು ಅನ್ನೋದು ಇಲ್ಲ ಅಲ್ಲ ಸುಮಂತ ನಿಂದ? ನಂದಲ್ಲ ಕಣಪ್ಪ, ನಿಮ್ಮ ಅಣ್ಣಂದು. ನಾವು ಅವಾಗಲೇ ಬಂದು ಇಲ್ಲಿ ಕಾರ್ ಹತ್ರ ನಿಂತಿದ್ದೆ ಕಣಪ್ಪ. ನೀನೇ ಲೇಟಾಗಿ ಬಂದಿರೋದು. ಯಾಕೆ ಲೇಟಾಗಿ ಬಂದೆ? ಸಕ್ಕತ್ತಾಗಿ ಆಕ್ಟಿಂಗ್ ಮಾಡ್ತೀಯ ಅಣ್ಣ, ಸಕ್ಕತ್ತಾಗಿ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಗೈಸ್, ಯಾವಾಗಲೂ ಇವನೇ ಲೇಟು. ನನಗದೇನೋ ಎಲ್ಲೋದ್ರೂ ಇಂಥ ಲೇಟ್ ಫ್ರೆಂಡ್ಸೇ ಸಿಗ್ತಾರೆ. ಏನು ಮಾಡೋಣ, ಇವನೊಬ್ಬ ಜೊತೆಗೆ. ಸೊ ಬನ್ನಿ ಗೈಸ್, ಇವಾಗ ಇಲ್ಲಿಂದ ನಾವು ಮೈಸೂರಿಗೆ ಹೋಗೋಣ. ಓಕೆ, ಫೋನ್ ಮಾಡ್ತೀವಿ ಗೈಸ್. ಬಾಯ್ ಗೈಸ್. ಆಲ್ರೆಡಿ ಅರ್ಧ ದಾರಿ ಹೋಯ್ತಾ ಇದ್ದು. ಅರ್ಧ ದಾರಿ ಅಂತಂದ್ರೆ ಇವಾಗ ಮನೆ ಬಿಟ್ಬಿಟ್ಟು ಒಂದು 1 ಕಿಲೋಮೀಟ್ರು ಇಲ್ಲ ಒಂದು 500 ಮೀಟ್ರ್ ಹೋಗಿದ್ದು. ಇದ್ರದ್ದು
ಚಾರ್ಜಿಂಗ್ದು ಕೊಟ್ಬಿಟ್ಟಿದ್ದೆ ಮನೇಲೆ, ನಮ್ಮ ಅದಕ್ಕೆ ಫೋನ್ ಮಾಡಿದೆ ಇವಾಗ. ಇದ್ರದ್ದು ಅಂತಂದ್ರೆ ಅದ್ರದ್ದಲ್ಲ, ಅದು ಸ್ಪೀಕರ್ದು ಬ್ಲೂಟೂತ್ದು. ಸೊ ಅದ್ರದ್ದು ಚಾರ್ಜ್ ಆಗುತ್ತಲ್ಲ, ಅದ್ರದ್ದು ಬಾಕ್ಸ್ ಬಿಟ್ಬಿಟ್ಟಿದ್ದೆ. ಇಲ್ಲ ಅಂತಂದ್ರೆ ನಾನು ಮೈಕ್ ಬಾಕ್ಸ್ ಇಲ್ಲಿ ಕರೆಕ್ಷನ್ಸ್ ಮಾಡಕ್ ಕೂತ್ಬಿಟ್ಟವ್ರು ನೋಡಿ, ಇಲ್ಲಿ ಮೈಕ್ ಬಾಕ್ಸ್ ಬಿಟ್ಬಿಟ್ಟಿದ್ದೆ. ಸೊ ಅದಿಲ್ಲ ಅಂತಂದ್ರೆ ಇದು ಚಾರ್ಜೇ ಆಗಲ್ಲ, ಚಾರ್ಜ್ ಇಲ್ಲ ಅಂತಂದ್ರೆ ನಾನು ಬ್ಲಾಗ್ ಮಾಡೋಕ್ಕಾಗಲ್ಲ. ಸೊ ಅದು ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಪಾಪ ನಮ್ಮ ಚಂದ್ರಣ್ಣನ ರಿಕ್ವೆಸ್ಟ್ ಮಾಡಿ ಮನೆ ತಕ್ಕ ಮತ್ತೆ ಹೋಗಿ ಅಂತೇಳಿ ಅವ್ರನ್ನ ಯೂಟರ್ನ್ ಹಾಕ್ಸ್ಕೊಂಡ್ ಬಂದೆ. ಈಗ ಮನೆ ಹತ್ರಕ್ಕೆ ಹೋಗ್ಬಿಟ್ಟು ನಮ್ಮ ಮತ್ತೆ ಈಗ ಮೇಲ್ಗಡೆಯಿಂದ ಕ್ಯಾಚ್ ಆಗ್ತಾರೆ. ಅಯ್ಯಯ್ಯೋ ಇನ್ನೂ ಬಂದೇ ಅಲ್ವಾ, ಅಯ್ಯೋ ಅವರೇ ಕೆಳಗಡೆ ಬರ್ತಾರೆ. ಅಲ್ಲೇ ರೀ ನಾನೇ ಬರ್ತೀನಿ, ಅಲ್ಲೇ ರೀ. ಅವರೇ ಕೆಳಗಡೆಗೆ ಬಂದ್ಬಿಟ್ಟ. ಸೊ ಪಾಪ ನೋಡಿ ಬಾಕ್ಸ್ ತಗೊಂಬತ್ತವ್ರೆ, ಸ್ಪೀಕರ್ ಬಾಕ್ಸ್ ಇಸ್ಕೊಂಡು ಮರ್ತೇ ಬಿಟ್ಟಿದ್ದೆ. ಥ್ಯಾಂಕ್ ಯು. ಆಯಿತು. ಸೊ ಈ ಸ್ಪೀಕರ್ ಬಾಕ್ಸ್ ಇಲ್ಲ ಅಂತಂದರೆ ಗೈಸ್ ಅದು ಚಾರ್ಜ್ ಆಗಲ್ಲ, ಅದು ಪ್ರಾಬ್ಲಮ್. ಚಾರ್ಜ್ ಆಗಿಲ್ಲ ಅಂತಂದರೆ ಗೊತ್ತಲ್ಲ, ಬ್ಲಾಗ್ ಮಾಡೋಕ್ಕಾಗಲ್ಲ. ಸೊ ಇಸ್ಕೊಂಬಂದು ಬನ್ನಿ ಇಲ್ಲಿಂದ ಹೋಗೋಣ. ನನ್ನ ಬುದ್ಧಿಗಷ್ಟು ಮರವಾಗ್ಬಿಟ್ಟೈತೆಗಲ್ಲ ಸುಮ್ಮನೆ, ಆಲೆ ಏಜ್ ಆಯ್ತಾ, ಮದುವೆ ಬಿಡ್ಬೇಕು ಫಸ್ಟ್. ಒಂದು ಮೀಟ ಕೊಡಿ, ಮೀಟ ಕೊಡಿ ಗೈಸ್. ನೋಡಿ ಹೆಂಗ್ ಮಾತಾಡ್ತಾವ ಪ್ರೋಮೋ ಫಿಕ್ಸ್ ಬೋರಮ್ಮನ್ ಮೀಟ ಸುಮಂತು ಅಂತ ಹಾಕ್ಬಿಡ್ತೀನಿ. ನೋಡಿ ಗೈಸ್ ಹೆಂಗ್ ಮಾತಾಡ್ತಾನೆ ಇವನು. ಇವ್ರನ್ನೆಲ್ಲ ಕಟ್ಕೊಂಡು ನಾವು ಮೈಸೂರಿಗೆ ಹೋಗ್ತಿದೀವಿ, ಇವನ್ನ ಕಟ್ಕೊಂಡು ನಾವು ಶೂಟಿಂಗ್ ತೆಗಿಯೋಕ್ಕಾಗಲ್ಲ. ಬನ್ನಿ ಒಂದು ದಿನ ಕೊಟ್ಲೆ ಬೇಜಾನ ಐತಿ, ತೋರಿಸ್ತೀನಿ ಅಲ್ವಣ್ಣ. ಸೊ ಬನ್ನಿ ಗೈಸ್, ಇಲ್ಲಿ ನಾವು ಮೈಸೂರು. ಸೊ ಗೈಸ್ ನಾವು ಮೈಸೂರು ಎಂಟ್ರ್ ಆಗಾಯಿತು. ಮೈಸೂರಿಗೆ ಬಂದು ಈಗ ಇವ್ರಿಗೇನೋ ಸ್ವಲ್ಪ ಕೆಲಸ ಐತೆ ಅಂತ ಅಂದ್ಬಿಟ್ಟು ಇಲ್ಲಿ ವಿಕೇರ್ಗೆ ಹೋಗೋರೆ. ವಿಕೇರ್ ಬಂದ್ಬಿಟ್ಟು ಏರ್ ಟ್ರಾನ್ಸ್ಪ್ಲಾಂಟ್ ಸಮಥಿಂಗ್ದು. ಸೊ ಅವ್ರೇನು ಟ್ರಾನ್ಸ್ಪ್ಲಾಂಟ್ ಮಾಡ್ಸೋಕೆ ಹೋಗಿಲ್ಲ, ಜಸ್ಟ್ ಏನೋ ಸ್ವಲ್ಪ ಇದನ್ನು ಕೇಳಬೇಕಿತ್ತಂತೆ, ಅದಕ್ಕೆ ಹೋಗಿ ಕೇಳ್ಕೊಂಬರಕ್ಕೆ ಹೋಗೋರೆ. ಇವ್ನು ನೋಡಿದ್ರೆ ಇಲ್ಲ ಕಾರಲ್ಲೇ ಕೂತ್ಕೊಂಡು ಯಾವುದೋ ಭದ್ರಕಾಳಿ ಮೂವಿ ನೋಡ್ದ. ಭದ್ರಕಾಳಿ ಮೂವಿಯ ಯಾರಲ್ಲ ಅದು? ಭದ್ರಕಾಳಿ ಮೂವಿ ಯಾರ್ದದು? ಯಾರ್ದು ಭದ್ರಕಾಳಿ ಮೂವಿ ಅಂತಂದರೆ ಗೈಸ್ ನೀವೇ ನೋಡಿದ್ದೀರಾ ಭದ್ರಕಾಳಿ ಮೂವಿ? ನಾನಂತೂ ನೋಡಿಲ್ಲ. ವಿಜಯ್ ಅಂತಾನೆ ಇದಾ? ನಾನಂತೂ ನೋಡಿಲ್ಲ ಗೈಸ್. ಇವ್ನು ನೋಡಿದ್ರೆ ಇಲ್ಲಿ ಅವ್ರು ಬರೋರ್ಗೆ ಟೈಮ್ ಯಾಕೆ ವೇಸ್ಟ್ ಮಾಡೋದು ಅಂತ ಅಂದ್ಬಿಟ್ಟು ಮಿಕ್ಕಿರೋ ಮೂವಿ ನೋಡ್ತಾವ್ನಿ. ನಮ್ಮ ಅಣ್ಣಂದು ಮೊಬೈಲ್ ಹೇಳಿದ್ನಲ್ಲ ಗೈಸ್, ಕ್ರಿಸ್ಟಲ್ ಪಾರ್ಟಿಕಲ್ ಸೇರಿಕೊಂಡು ಈಗ ಗ್ಲಾಸ್ ಹಾಕ್ಸಿರೋದು ಖರ್ಚು, ಪ್ಲಸ್ ಈಗ ಬ್ಯಾಟ್ರಿ ಹೊಸ್ದಾಗಿ ಹಾಕ್ಸಿರೋದು ಖರ್ಚು. ಆ ಫೋನಿಗೆ ಮೊದಲೇ ಜಾಸ್ತಿ ಕೊಟ್ಟಿದ್ದೀವಿ ನಾವು. ತೊಗೊಂಡೋಗ್ಲಿ ಹತ್ತತ್ರ 1,40,000 ಫೋನ್ ಕೊಟ್ಟಾಗ, 2 ಫೋನ್ ಒಟ್ಟಿಗೆ ತಂದಿದ್ದು. ಇವಾಗ ಬ್ಯಾಕ್ ಕೇಸ್ ಹಾಕ್ಸೋದಕ್ಕೆ ಎಷ್ಟೋ ಖರ್ಚು ಮಾಡವನೆ, ಪ್ಲಸ್ ಈಗ ಬ್ಯಾಟ್ರಿಗೆ 12,000 ಹೇಳವನಂತೆ. ಖರ್ಚು ಮೇಲೆ ಖರ್ಚು. ಆ ಫೋನ್ ತಗೊಳೋದ್ರ ಬದಲು ಇನ್ನೊಂದು ಐಫೋನ್ ಹೊಸದೇ ತಗೊಬಿಡ್ಬೋದಿತ್ತು. ಸೊ ಬನ್ನಿ ಯಾವ ರೀತಿ ಹಾಕಿರ್ತಾರೆ ಗ್ಲಾಸ್ನ, ಅಥವಾ ಏನೋ ಡಿಸ್ಪ್ಲೇ ಅದು ಬ್ಯಾಟ್ರಿ ಎಲ್ಲ ಚೇಂಜ್ ಮಾಡಿ ಡಿಸ್ಪ್ಲೇ ಎಲ್ಲ ಹೆಂಗೆ ಕೂರಿಸಿರ್ತಾನೆ ಹೋಗಿ ನೋಡೋಣ. ಇವಾಗ ಏನಾದ್ರು ಚೆನ್ನಾಗಿ ಕೂರಿಸಿಲ್ಲ ಏನಿಲ್ಲ ಅಂತಂದರೆ ಮತ್ತೆ ರಿಪ್ಲೇಸ್ ಮಾಡಿಸೋದು ಅಷ್ಟೇ. ಡಬಲ್ ಖರ್ಚು ಏನು ಮಾಡೋಕ್ಕಾಗಲ್ಲ ಗೈಸ್. ಸೊ ಅದಕ್ಕೆ ಐಫೋನ್ ಯೂಸ್ ಮಾಡೋರು ಭಾರಿ ಹುಷಾರಾಗಿ ಯೂಸ್ ಮಾಡಿ. ಸಖತ್ ಸೆನ್ಸಿಟಿವ್ ಫೋನ್ ಅಂತಂದರೆ ಐಫೋನ್ ಫೋನ್. ಕೆಳಗಡೆ ಎಲ್ಲ ಎತ್ತಾಕೋದು, ಮತ್ತೆ ಅದ್ರ ಮೇಲೆ ಡಬಲ್ ಖರ್ಚು ಅಂತ ಎಷ್ಟಂತ ಕಟ್ಟೋದು? ಸೊ ಕಟ್ಟೋಕ್ಕಾಗಲ್ಲ. ಅದ್ರ ಬದಲು ಆ ಖರ್ಚು ಮಾಡೋದ್ರ ಬದಲು ಹುಷಾರಾಗಿ ನೋಡ್ಕೊಳ್ಳಿ ಅಷ್ಟೇ ಗೈಸ್. ನಾವು ಅವ್ರೆಲ್ಲರೂ ಅಲ್ಲಿ ಬಿಟ್ಬಿಟ್ಟು ಯಾಕೋ ಹೊಟ್ಟೆ ಎಸಿತಾಯಿತ್ತು, ಅಲ್ಲಿ ಊಟ ಮಾಡಿರಲಿಲ್ಲ ಅಲ್ಲ ಮನೇಲಿ, ಅದಕ್ಕೆ ಊಟ ಮಾಡೋಣ ಅಂತ ಬಂದು ಏನಾದ್ರು ತಿನ್ನೋಣ ಅಂತ ಬಂದು ಇಲ್ಲಿ ಏನು ತಿನ್ನೋಕ್ಕೆ ನೋಡ್ದು ಯಾರೋ ಪಾಪ ನೋಡೋದು ಅಂತ ಮಾತಾಡಿಸ್ತವ್ರೆ. ಎಲ್ಲೋಗಣ ಗೈಸ್, ನಮ್ಮ ಅಣ್ಣ ಕಾರ್ ಲಾಕ್ ಐತಲ್ಲ ಅಂತ ಅಂದ್ಬಿಟ್ಟು ಪರದಾಡ್ತಾವ್ನು ಹೆಂಗೆ ಲಾಕ್ ಮಾಡೋದು ಅಂತವ. ಅವ್ನಿಗೆ ಲಾಕ್ ಎಲ್ಲಿ ಮಾಡೋದು ಅಂತ ಗೊತ್ತಾಯ್ತಲ್ಲ. ಇಲ್ಲಿ ಕೀ ಹಾಕಿದ್ರು ಅದು ಲಾಕ್ ಆಯ್ತಲ್ಲ ಗಾಡಿ, ಏನಕ್ಕೆ ಅಂತ ಗೊತ್ತಿಲ್ಲ. ಅದೇ ಬಟನ್ ಇಲ್ವ ಅದರಲ್ಲಿ? ಸಕ್ಸಸ್ಫುಲಿ ಒಂದು ಐಡಿಯಾ ಹುಡುಕಿ ಈಗ ಕಾರ್ ಲಾಕ್ ಮಾಡ್ದೆ ಗೈಸ್. ಸೊ ಬನ್ನಿ ಇವಾಗ ಹೋಗಿ ಊಟ ಮಾಡಿಕೊಂಡು ಇವ್ನ ಮೊಬೈಲ್ ಇಸ್ಕೊಂಡು ಮತ್ತು ಅವ್ರನ್ನ ಕರ್ಕೊಂಡು ಆಮೇಲೆ ನಮ್ಮ ಮನೆಗೆ ಹೋಗೋದು. ಓಕೆ, ಸೊ ಸದ್ಯಕ್ಕೆ ಹೋಗಿ ಊಟ ಮಾಡೋಣ ಗೈಸ್. ನಾವಲ್ಲಿ ಊಟ ಮಾಡಿಕೊಂಡು ಊಟಕ್ಕೆ ಇವತ್ತು ನಾನ್ ವೆಜ್ಗೆ ಹೋಗೋಣ ಅಂತ ಡಿಸೈಡ್ ಮಾಡ್ದೋ, ಹೋಗೋಕ್ಕಾಗಲಿಲ್ಲ. ಅದಕ್ಕೆ ವೆಜ್ಜಲ್ಲಿ ಅನ್ನ ಸಾಂಬಾರು ಮಜ್ಜಿಗೆ ಉಪ್ಪಿನಕಾಯಿ ತಿನ್ಕೊಂಡು ನಮ್ಮ ಅಣ್ಣ ಮೊಬೈಲ್ ಕೊಟ್ಟಿದ್ನಲ್ಲ ರೆಡಿ ಮಾಡೋಕ್ಕೆ ಆ ಜಾಗಕ್ಕೆ ಬಂದು. ಸೊ ನಾವು ಕೊಟ್ಟಿದ್ದು ಐ ಪ್ಲಾನೆಟ್ ಕೇರಲ್ಲಿ ಇದೆ, ಅದು ಮೈಸೂರು ಗೋಕುಲಮ್ನಲ್ಲಿದೆ. ಸೊ ಇಲ್ಲಿ ಕೊಟ್ಟಿದ್ದು. ಇವಾಗ ಹೋಗ್ಬಿಟ್ಟು ಮೊಬೈಲ್ ಇಸ್ಕೋಬೇಕು. ಅವರು ಮೊನ್ನೆ ಕಾಲ್ ಮಾಡಿದಾಗಲೂ ರೆಡಿ ಆಗಿಲ್ಲ ಇನ್ನೂ ಅಂತ ಹೇಳಿದರು, ಬಟ್ 3 ದಿನಕ್ಕೆ ಮಾಡ್ಕೊಡ್ತೀನಿ ಅಂತೇಳಿ ಇನ್ನೂ ಮಾಡಿರಲಿಲ್ಲ. ಅದಕ್ಕೆ ಇವಾಗ ಬಂದಿದ್ದೀವಿ, ಕಾಲ್ ಮಾಡಿ ರೆಡಿಯಾಗಿದೆ ಅಂತ ಹೇಳಿದ್ರು. ಸೊ ಈಗ ಹೋಗ್ಬಿಟ್ಟು ಮೊಬೈಲ್ ಇಸ್ಕೊಂಡು ಬರಬೇಕು. ಎಲ್ಲ ಚೆಸ್ಸೆಲ್ಲ ಇಟ್ಟವ್ರೆ ನೋಡಿ ಗೈಸ್. ಬಂದರೆ ಕೂತ್ಕೊಂಡು ಟೈಮ್ ಪಾಸ್ ಮಾಡೋಕ್ಕೆ ಅಂದ್ಬಿಟ್ಟು ಚೆಸ್ ಇಟ್ಟವ್ರೆ ಗೈಸ್. ಇದನ್ನು ಕೂರ್ಸೋಕ್ಕೆ ಬರುತ್ತಾ ನಿಮಗೆ ಗೈಸ್? ಇದನ್ನು ಕೂರಿಸ್ಬೇಕು, ಚಾಲೆಂಜ್ ಇದೆ. ಕೂರ್ಸೋಕ್ಕಾಗತ್ತಾ? ಹೆಂಗೆ ಕೂರಿಸ್ಬೋದು ಇದನ್ನು? ಗೈಸ್ ಇದನ್ನು ಯಾರು ಕೂರ್ಸೋಕ್ಕೆ ಬರುತ್ತೆ ಹೇಳಿ ನೋಡೋಣ. ಕೂರ್ಸೋಕ್ಕೆ ಬರುತ್ತಾ ಸುಮಿ? ಗೈಸ್ ನಮ್ಮ ಸುಮಂತ ಚಾಲೆಂಜ್ ಕೊಡ್ತೀನಿ. ಇದು ಕೂರಿಸ್ಲಾ? ಚೇರ್ ಎತ್ಕೊಂಡು ಒಂದು ಚೇರ್ ಎತ್ಕೊ.
ಸೇರತ್ಕೊನ ಇದು ಮಾಮೂಲಿ ಹಿಂಗೆ ಪಿರಮಿಡ್ ಥರ ಬರ್ತದಲ್ಲ ಹಂಗೆ ಕೂರಿಸ್ಬೇಕು. ಕೂರ್ಸು ಹೆಂಗೆ ಕೂರಿಸ್ತೀನಿ ನೋಡ್ತೀನಿ. ಚೆಸ್ಸು ಆಡ್ತೀನಿ, ಈಗ ಕೂರ್ಸು. ಹಂಗಲ್ಲ, ಇದೆಲ್ಲನೂ ಜೋಡಿಸ್ಬಿಟ್ಟು ನೀನು ಹಿಂಗೆ ಮಡಗಿ ಹಿಂಗೆ ಮಡಗಿ ಹಿಂಗೆ ಮಡಗಿ ಹೆಂಗಾರು ಮಡಗು. ಇದು ಹಿಂಗೆ ಪಿರಮಿಡ್ ಥರ ಬರಬೇಕು. ಹಿಂಗೆ ಮಡಗಿ ಹೆಂಗಾರು ಮಡಗು ನೀನು, ಹೆಂಗಾರು ಮಡಗು. ಒಟ್ಟಿನಲ್ಲಿ ಅದು ಪಿರಮಿಡ್ ಥರ ಮೇಲೆ ಬರಬೇಕು. ಹಂಗೆ ಮಡ್ಗಂಗಿಲ್ಲ. ಹಂಗಂಗೆ ಅಡ್ಡಡ್ಡ ಮಡಗ್ಬಿಟ್ಟೆ ಮಡಗ್ಬೇಕು ನೀನು. ನೋಡಿ ಗೈಸ್, ಟ್ರೈ ಮಾಡ್ತಾವನೆ. ಪಕ್ಕ ಸೋಲ್ತಾನೆ ಅಂತ ಅಂದ್ಕೊಂಡಿದ್ದೀನಿ. ಇದ್ರದ್ದು ವೀಡಿಯೋ ಮಾಡ್ತಾರೆ ಪಕ್ಕ. ಯಾವುದು? ಅಯ್ಯೋ, ಇದ್ರದ್ದು ಗೇಮ್ದು ಮಾಡಿದ್ದು ಗೈಸ್. ಗೇಮ್ದು ವೀಡಿಯೋ ಮಾಡೋಂಗಿಲ್ವಂತೆ. ಸೊ ಆಫ್ ಮಾಡ್ತಾಯಿದ್ದೀನಿ, ಆಮೇಲೆ ತೋರಿಸ್ತೀನಿ ಗೈಸ್. ನಮ್ಮ ಅಣ್ಣ ಪಾಪ ಟ್ಯಾಕ್ಸ್ ಕಟ್ಬಿಟ್ಟು ಫೋನ್ ಇಸ್ಕೊಂಡು ಸಕ್ಸಸ್ಫುಲ್ಲಾಗಿ ಇಸ್ಕೊಂಡು ಎಲ್ಲ ನೀಟಾಗಿ ಹಾಕವ್ರೆ. ಕೊಡಿದಿ ಫೋನ್ ಕೊಡಿದಿ, ಅವ್ರಿಗೆ ತೋರಿಸ್ತೀನಿ. ಫೋನ್ ಕೊಡಿ. ಸಿಮ್ ಚೇಂಜ್ ಮಾಡ್ಕೊಂತಾನೆ ಗೈಸ್. ಹೊಡೆದೋಗೈತಾ? ಇದನ್ನು ಚೇಂಜ್ ಮಾಡಿಲ್ವಾ? ಚೇಂಜ್ ಮಾಡಿದ್ದಕ್ಕೆ ಬ್ಯಾಟ್ರಿ ಸೊ ಗೈಸ್ ನೋಡಿ, ಇದು 14 Pro, iPhone 14 Pro ನಾನು ನಮ್ಮಣ್ಣ ಒಟ್ಟಿಗೆ ತೊಗೊಂಡಿದ್ದು. ಫಸ್ಟು ಇಲ್ಲಾಗಿದೆಯಲ್ಲ, ಇಲ್ಲಿ ಡ್ಯಾಮೇಜ್ ಆಗಿದೆಯಲ್ಲ, ಆ ಥರ ಫುಲ್ ಇಡೀ ಗ್ಲಾಸೇ ಹೊಡೆದೋಗಿತ್ತು ಬ್ಯಾಕ್ ಸೈಡ್ದು. ಸೊ ಅದನ್ನು ಚೇಂಜ್ ಮಾಡ್ಸೋಕ್ಕೆ ಅಂತ ಕೊಟ್ಟಿದ್ದ. ಅವ್ರೇನು ಮಾಡಿದರೆ, ಈ ಗ್ಲಾಸ್ ರಿಮೂವ್ ಮಾಡುವಾಗ ಅವ್ರು ಹೊಡೆದಾಕಿರೋದಲ್ಲ, ನೀನು ಹೊಡೆದಾಕಿದ್ದು. ನೀನು ಹೊಡೆದಾಕಿ ಗ್ಲಾಸ್ ಎಕ್ಸ್ಚೇಂಜ್ಗೆ ಅಂತ ಕೊಟ್ಟಿದ್ದು ತಾನೇ. ಗ್ಲಾಸ್ ಎಕ್ಸ್ಚೇಂಜ್ಗೆ ಅಂತ ಕೊಟ್ಟಿದ್ದ ಗೈಸ್. ಆವಾಗ ಈ ಗ್ಲಾಸ್ನ ಅವರು ರಿಮೂವ್ ಮಾಡಿಬಿಟ್ಟು ಹಾಕ್ಬೇಕಿತ್ತಲ್ವಾ, ಎಂಟೈರ್ ಪೋರ್ಷನ್ ರಿಮೂವ್ ಮಾಡಿ ಮತ್ತೆ ಹೊಸ್ದಾಗಿ ಹಾಕ್ಬೇಕಿತ್ತು. ಯಾಕೆಂತಂದರೆ ಎಂಟೈರ್ ಪೋರ್ಷನ್ ಹೋಗ್ಬಿಟ್ಟಿತ್ತು. ಸೊ ಆವಾಗ ಈ ಗ್ಲಾಸ್ನ ರಿಮೂವ್ ಮಾಡೋ ಟೈಮಲ್ಲಿ ಅವ್ರು ಏನು ಮಾಡೋರೆ, ನೀಟಾಗಿ ರಿಮೂವ್ ಮಾಡಿಲ್ಲ. ಕ್ರಿಸ್ಟಲ್ಸ್ ಸ್ಮಾಲ್ ಪಾರ್ಟಿಕಲ್ಸ್ ಇರುತ್ತಲ್ಲ, ಅದನ್ನ ಅಲ್ಲೇ ಬಿಟ್ಬಿಟ್ಟಿದ್ರು. ಸೊ ಅದು ಬ್ಯಾಟ್ರಿಗೆ ಡ್ಯಾಮೇಜ್ ಆಗಿತ್ತು. ಬ್ಯಾಟ್ರಿಗೆ ಡ್ಯಾಮೇಜ್ ಆಗಿ ಈ ಬ್ಯಾಟ್ರಿ ಈ ಸೈಡ್ ಪೋರ್ಷನ್ ಏನಿದೆಯಲ್ಲ, ಇದು ಇಷ್ಟಪ್ಪ ಗ್ಯಾಪ್ ಕಾಣಿಸ್ತಿತ್ತು. ಇಷ್ಟಪ್ಪ ಬ್ಯಾಟ್ರಿ ಒಳಗಡೆಯಿಂದ ಊದ್ಕೊಂಡ್ಬಿಟ್ಟಿತ್ತು. ಡೋರ್ ತೆಗಿ. ಸೊ ಇದು ಒಳಗಡೆಯಿಂದ ಊದ್ಕೊಂಡ್ಬಿಟ್ಟು ಗ್ಯಾಪೇ ಕಾಣಿಸ್ತಿತ್ತು. ಇಷ್ಟು ಥಿಕ್ನೆಸ್ ಗ್ಯಾಪು ಕಾಣಿಸ್ತಿತ್ತು. ಸೊ ಆಮೇಲೆ ಇವನು ತಂದುಬಿಟ್ಟು ಕೊಟ್ಟಿದ್ದ. ವೀಡಿಯೋ ಮಾಡಬೇಕಿತ್ತು, ಬಟ್ ಇವನು ಮೈಸೂರಿಗೆ ಬಂದಿದ್ದ, ಹಂಗೆ ಕೊಟ್ಬಿಟ್ಟಿದ್ದ. ಅದನ್ನು ವೀಡಿಯೋ ಮಾಡೋಕ್ಕಾಗಿಲ್ಲ, ಅದಕ್ಕೆ ಇವಾಗ ಈಸ್ಕೊಂಬರೋದು ಮಾಡಿದ್ವಿ. ಬಟ್ ಅಂದ್ರೂ ನೋಡಿ, ಒಂದ್ಸಲ ಹಾಕ್ಸೋಣ, ಆಲ್ರೆಡಿ ಹೊಡೆದಾಕೋಣ ನೀನು ಒಂದ್ಸರಿ. ಇದು ಹೆಂಗೆ ಇದಾಯಿತು ಡ್ಯಾಮೇಜ್ ಆಯ್ತು ಮತ್ತೆ ಹಂಗಾಯ್ತು ನೋಡಿ. ಇದು ಹಿಂಗೆ ಆಗಿದೆ. ಮತ್ತೇನಾರು ಹಂಗೆ ಆದರೆ ಗೋವಿಂದ. ಸೊ ಇದಕ್ಕೆ ಆಲ್ರೆಡಿ ಈಗ ಬ್ಯಾಕ್ ಕವರ್ ಇದು ಮಾಡಿದ್ದಲ್ಲ, ಅದಕ್ಕೆ ಎಷ್ಟು ಕೊಟ್ಟಿದ್ದೆ? ಬ್ಯಾಕ್ ಗ್ಲಾಸ್ ಚೇಂಜ್ ಮಾಡ್ಸೋಕೆ ಎಷ್ಟು ಕೊಟ್ಟಿದ್ದೆ? ಬ್ಯಾಕ್ ಗ್ಲಾಸ್ ಚೇಂಜ್ ಮಾಡಿಸಲ್ಲ, ಅದಕ್ಕೆ ಎಷ್ಟು ಕೊಟ್ಟಿದ್ದೆ? ಹಾಂ, ಅದಕ್ಕೂ 7,500 ಕೊಟ್ಟಿದ್ದ ಗೈಸ್. ಇದು ಬ್ಯಾಕಲ್ಲಿ ಏನೋ ಬ್ಯಾಕ್ ಸೈಡ್ ಗ್ಲಾಸ್ ಇದೆಯಲ್ಲ, ಅದನ್ನು ಚೇಂಜ್ ಮಾಡ್ಸೋಕೆ 7,500 ಕೊಟ್ಟಿದ್ದಂತೆ. ಈಗ ಬ್ಯಾಟ್ರಿಗೆ 12,500. ಹಾಂ, 7,500 12,500 ಅಲ್ಲೇ ಆಗೋಯ್ತು. 30,000 ಸಾರಿ 20,000 20,000 ಅಲ್ಲೇ ಆಗೋದು. ನಾವು ಮೊದಲೇ ಮ್ಯಾಥ್ಸಲ್ಲಿ ವೀಕು ಗೈಸ್. ನಾನಂತೂ ಮ್ಯಾಥ್ಸಲ್ಲಿ ಫುಲ್ ವೀಕು, ತುಂಬ ಚೆನ್ನಾಗಿ ಮಾಡ್ತೀನಿ ಮ್ಯಾಥ್ಸು. ಬಟ್ ಇವಾಗ ಪರವಾಗಿಲ್ಲ. ಇಂಜಿನಿಯರಿಂಗು ಮುಂಚೆ ಮ್ಯಾಥ್ಸ್ ಫುಲ್ ವೀಕು. ಈಗ ಇಂಜಿನಿಯರಿಂಗ್ ಹಂಗೆ ಬಂದಮೇಲೆ ಓಕೆ, ಮ್ಯಾನೇಜಬಲ್. ಸೊ ಇವನೀಗ 1,40,000 ಫೋನ್ ಕೊಟ್ಟಿದ್ದ, ಪ್ಲಸ್ 20,000 ಇವಾಗ ಎಕ್ಸ್ಟ್ರಾ ಖರ್ಚು ಮಾಡವನೆ. 1,60,000 ಖರ್ಚು ಮಾಡವನೆ. ಅದ್ರ ಬದಲು ಇವಾಗ ಹೊಸ ಫೋನ್ 17 Pro Max ಅಂತ ತಗೊಬಿಡ್ಬೋದಿತ್ತು. ಬೇಕಿತ್ತ ನಿನಗಿದು? ಬೇಕಿತ್ತು. ಹಾಂ, ಬೇಕಿರಲಿಲ್ಲ ಅಲ್ವಾ? ಬೇಕಿತ್ತಪ್ಪ. ಲಿಟ್ರಲಿ ಗೈಸ್, ಇದು ಇದೆಯಲ್ಲ, ಇದು ಈ ಪೋರ್ಷನ್ನು ಎದ್ದೇ ಬಂದ್ಬಿಟ್ಟಿತ್ತು, ಊದ್ಕೊಂಡ್ಬಿಟ್ಟಿತ್ತು. ಇದು ಡಿಸ್ಪ್ಲೇನೇ ಮೇಲೆ ಬಂದ್ಬಿಟ್ಟಿತ್ತು, ಹಿಂಗೆ ಹಂಸಾದಂಗೆ ಆಗ್ಬಿಟ್ಟಿತ್ತು ಹಿಂಗೆ. ಈಗ ನೋಡಿ ಎಲ್ಲ ಹಾಕ್ಕೊಟ್ಟವ್ರೆ, ಚೆನ್ನಾಗಿದೆ. ಇವಾಗ ಫಸ್ಟು ಹೊಸ ಮೊಬೈಲ್ ಇತ್ತಲ್ಲ, ಹಂಗೆ ಇದೆ. ಅಂತೂ ಇಂತೂ ಒಂದು ಫೋನಿಗೆ 20,000 ಮನ್ನಾ ಮಾಡವನೆ. ಸೊ ಈಗ ಅಲ್ಲಿಗೆ ಹೋಗಿ ಅವ್ರನ್ನ ಕರ್ಕೊಂಡು ನಾವು ಮನೆಗೆ ಹೋಗ್ಬೇಕು. ಇನ್ನಿಲ್ವಾ? ಇನ್ನೂ ಲೇಟಾ? ಇವ್ನಿಗೇನೋ ಡ್ಯೂಟಿ ಇರ್ಬೇಕು ಇಲ್ಲಿ ಮೋಸ್ಟ್ಲಿ, ಅದಕ್ಕೆ ಲೇಟು ಅಂತ. ಡ್ಯೂಟಿ ಇಲ್ಲ ಮತ್ತೆ ನಿನ್ಗೇನು ಕೆಲಸ ಇಲ್ವ ಇಲ್ಲಿ? ಅವನಿಗೇನು ಡ್ಯೂಟಿ? ಅವನಿಗೂ ಏನು ಡ್ಯೂಟಿ ಇಲ್ಲ. ಸೊ ಈಗ ಇದೆಯಾ? ಈಗ ಇಲ್ಲಿಂದ ಎಲ್ಲಿಗೆ ಹೋಗೋ ಪ್ಲಾನು ಹಂಗಿದ್ರೆ? ಓ, ಡಿಕ್ಯಾಥ್ಲಾನ್ ಗೈಸ್. ಇಲ್ಲಿಂದ ಡೆಕಾಥ್ಲಾನ್ಗೆ ಹೋಗ್ತಾವ್ರೆ. ಏನಕ್ಕೆ ಅಂತ ಗೊತ್ತಾ? ಅಲ್ಲಿ ಹೋದ್ಮೇಲೆ ಹೇಳ್ತೀನಿ ಬನ್ನಿ. ಇವರಿಬ್ರು ಏನೋ ಪ್ಲಾನ್ ಮಾಡ್ತಾವ್ರೆ, ಅಲ್ಲಿಗೆ ಹೋದ್ಮೇಲೆ ಹೇಳ್ತೀನಿ ನಿಮಗೆ ಗೈಸ್. ನಾವು ಡೆಕಾಥ್ಲಾನ್ ಹತ್ರ ಬಂದು ಕಾರ್ ಪಾರ್ಕ್ ಮಾಡಿ ಈಗ ಡೆಕಾಥ್ಲಾನ್ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ಏನು ಗರುಡ ಮಾಲ ಅಂತ ಹಾಕೋರಲ್ಲ, ಗರುಡ ಮಾಲ ಇದು? ಇದು ಮಾಲ ಇದು? ಹಾಂ, ಮಾಲ ಅದು. ಮತ್ತು ಗರುಡ ಅಂತ ಹಾಕೊಂಡಲ್ಲಿ ಗರುಡ ಮಾಲ್ ಒಳಗಡೆ ಡೆಕಾಥ್ಲಾನ್ ಅಪ್ಪ ಮಾಲೆ ನಾನು ಹೇಳ್ತಾ ಇರೋದು. ಸೊ ಗೈಸ್, ಎಂತ ಅಸಹ್ಯ ನನ್ನ ಮಗ ನೋಡಿ ಹೆಂಗೆ ಮಾತಾಡ್ತಾನೆ ಅವನು, ಸರಿ ಇಲ್ಲ ಅವನು. ಸೊ ಗೈಸ್, ನಾವು ಡೆಕಾಥ್ಲಾನ್ ಎಂಟ್ರಿ ಆಗತ್ತೆ. ವಾವ್, ಯಾರೋ ಫಾರಿನರ್ಸ್ ಎಲ್ಲ ಬಂದವ್ರೆ. ಹಾಯ್ ಬೇಬಿ. ಸುಮಂತು ನೋಡ್ಲಾ, ಹುಡುಗಿ ಹುಡುಕ್ತಿದ್ದಲ್ಲ ವಜ್ಜಿನ ಅದೆಯಾ?
ಸುಮಂತನ ಮದುವೆ ಮಾಡಿಸ್ಬಿಡೋದು ಅಜ್ಜಿಗೆ. ಸೊ ಗೈಸ್ ನಾವಿವಾಗ ಬೇಸಿಕಲಿ ಬಂದಿರೋದು ಏನು ನೋಡೋಕ್ಕೆ ಅಂತಂದರೆ ಜಿಮ್ ಎಕ್ವಿಪ್ಮೆಂಟ್ಸ್. ಒಂದು ಥ್ರೆಡ್ಮಿಲ್ ತೊಗೊಂಡು ಒಂದು ಸೈಕ್ಲಿಂಗ್ ತೊಗೊಂಡು ಮನೆಗೆ ತಗೊಂಡೋಗಿ ಹಾಕೋಣ ಅಂತ ನೋಡೋಕೆ ಬಂದಿದ್ದೀವಿ. ಹೋಗ್ತಾ ಏನೇನು ತೊಗೊಂಡು ಹೋಗ್ತೀವಿ ಅಂತ ಗೊತ್ತಿಲ್ಲ. ಸೊ ಆಲ್ಮೋಸ್ಟ್ ಎಲ್ಲ ಡೆಕತ್ಲಾನಿಗೆ ಬಂದಿರ್ತಾರೆ. ಏನು ತೊಗೊಂಡು ಹೋದ್ರೂ ಹೋದೋ, ತಗೊಂಡು ಹೋಗ್ದೇನೂ ಇದ್ದು ಇಲ್ಲಿ 2 ಕ್ಯೂಟೀಸ್ ಅವರೇ ನೋಡಿ. ಫಾರಿನ್ ಕ್ಯೂಟೀಸ್ ಗೈಸ್, ಫಾರಿನ್ ಕ್ಯೂಟೀಸ್ ಬಂದವ್ರೆ. ಶೂ ಚೆನ್ನಾಯ್ತಲ್ಲ ಮಚ್ಚ ಅದು. ಯಾವಾಗ ತಗೊಂಡೆ ಶೂವಾ? ಎಲ್ಲಿ? ಮೊನ್ನೆ ಬಂದಾಗ ತಗೊಂಡ? ಎಲ್ಲ ನಂಗೆ ತೋರಿಸೇ ಇಲ್ಲ ನೋಡಿ ಗೈಸ್. ಒಬ್ಬೊಬ್ಬನೇ ಬಿಟ್ಟು ಬಂದು ಶೂ ತೊಗೊಂಬಂದವನೆ. ಇಲ್ಲ ಬ್ಯಾಡ್ಮಿಂಟನ್ ರ್ಯಾಕೆಟ್ ಎಲ್ಲ ತಗೋ. ಐದಲ್ಲ ಮನೇಲೆ ಬ್ಯಾಡ್ಮಿಂಟನ್ ರ್ಯಾಕೆಟ್ ಮನೇಲಿ ಐತೆ ಕಣಪ್ಪ, 3 ಆಯ್ತಾ ತಂದಿದ್ದೀನಿ. ಗೈಸ್ ಮನೇಲಿ ಐತಂತೆ. 3,500 ಕೊಟ್ಟು ತಂದವನಂತೆ. ಬಟ್ ನಾನಂತೂ ನೋಡೇ ಇಲ್ಲ. ಸುಮ್ಮನೆ ತಂದ್ಬಿಟ್ಟು ಸ್ಟಾಕ್ ಮಾಡ್ಕೊಳ್ಳೋದು ಅಷ್ಟೇ. ತಗೊಂಡೋಗಿ ಆಡೋಣ ಗಿಡನ ಅವೆಲ್ಲ ಏನಿಲ್ಲ. ಹಂಗಾಗ್ಬಿಟ್ರೆ ಕಷ್ಟ. ಒಳ್ಳೆ ಟೇಬಲ್ ಟೆನ್ನಿಸ್ ಇದೆ. ಇಲ್ಲ ಕ್ಯಾರಮ್ ಆರ್ ತಗೊಂಡೋಗೋಣ ಮನೆಗೆ. ಹೇಳ್ಬೇಕಣ, ಈ ಕ್ಯಾರಮ್ ಆಡ್ಬೋದು ಆ್ಯಕ್ಚುಲಿ. ಎಷ್ಟಂತಿದ್ದು? ಇದು 5,000, ಇನ್ನೊಂದು 7,000. 5,000 ಇದಕ್ಕಿಂತ 7,000. ದೊಡ್ಡದು 7,000. ಮನೇಲಿ ಏನು ಗೇಮ್ ಆಡೋಕ್ಕಿಲ್ಲ, ಅದ್ರಲ್ಲಿ ಆಡ್ಬೋದು ಆರಾಮಾಗಿ. ಮನೆಗೆ ನೆಂಟ್ರು ಬಂದಾಗ ಬೇಸ್ ಮನೆಗೆ ನೆಂಟ್ರು ಬಂದಾಗ ಆಡೋಕೆ ಬೇಕಾಗುತ್ತಲ್ವಾ. ಇಲ್ಲ ಕ್ಯಾರಮ್ ಎಷ್ಟಂತೆ ಕ್ಯಾರಮ್ಮು? ಇದು ಹಾಂ 7,500. ಇದು ಕಡಿಮೆ. ಇದು ಚೆನ್ನಾಗಿರೋ ತೊಗೊಂಡೋಗ್ಬೇಕು ಗೈಸ್. ಇದು 5,000 ಅಂತೆ, ಇನ್ನೊಂದು 7,500 ಅಂತೆ. ಸೊ ಈಗ ನಮ್ಮ ಮನೆಗೆ ಅಲ್ಲಿ ಆಟ ಆಡೋಕೆ ಏನಿಲ್ಲ. ಇದೆರಡು ಬೇಕಿದ್ರೆ ನಮ್ಮ ಪರ್ಣಿಕಂಗೆ ತೊಗೊಂಡೋಗ್ಬೋದು. ಬ್ಯಾಟು ಬಾಲ್ ನಮ್ಮ ಪರ್ಣಿಕಂಗೆ ತೊಗೊಂಡೋಗ್ಬೋದು. ಅದು ಇನ್ನೊಂದ್ಸರಿ ಬಂದಾಗ ತೋರಿಸ್ತೀನಿ ಕಣ. ಸಪ್ರೇಟಾಗಿ ಬಂದಾಗ ತೋರಿಸ್ತೇನೆ ಅಂತ. ಏನಪ್ಪ ಗೈಸ್ ಇವನೇನೋ ಒಬ್ಬನೇ ಸಪ್ರೇಟಾಗಿ ಬಂದಾಗ ತೋರಿಸ್ತೀನಿ ಅಂತ. ನೀನು ಲಾಗ್ ಮಾಡೋದು ನಿಂತಾನೆ. ಎಸ್ ಬೈಲಿ ಒಂದು ಫೋಟೋ ತಗೊಳ್ಳೋಣ ಎಸ್. ಹೆಂಗವ ನೋಡಿ, ಇಬ್ಬರು ಕರಿ ಅಂದ್ರೆ ನಾವು. ಇವನು ಕರಿಯ, ನಾನು ಕರಿಯ, ಇಬ್ಬರು ಕರಿಯ. ನಾನು ಬೆಳಗಬೇಕಣ. ಇದು ಬ್ಲೀಚಿಂಗ್ ಪೌಡರ್ ಹಚ್ಕೊಂಡ್ರೆ ಬೆಳಗಾದ್ರ ಅಂತ ಅದೆಯಾ? ಸೊ ಗೈಸ್ ಇವಾಗ ನಮ್ಮ ಅಣ್ಣವರು ರೇಟ್ ಕೇಳ್ತಾವ್ರೆ ಎಷ್ಟು ಏನು ಅಂತ. ಡಂಬಲ್ಸ್ ಎಲ್ಲ ಇದೆ ಗೈಸ್. ಇದಿದೆ, ಡಂಬಲ್ಸ್ ಇದೆ, ಟ್ರೆಡ್ಮಿಲ್ ಇದೆ. 45,000 ಅಂತ ಗೈಸ್. ನೋಡಿ ಏನಿದು 2 ಇಯರ್ ವಾರಂಟಿ, 5 ಇಯರ್ ವಾರಂಟಿ. ಮೋಟರ್ ಕೆಪಾಸಿಟಿ 14 km/h ಗೈಸ್. 1 ಗಂಟೆಗೆ 14 km ರನ್ ಆಗುತ್ತಂತೆ. ಅಪ್ ಟು 3% ಮ್ಯಾನ್ಯಲ್ ಲಿಂಕ್ ಟೈಮ್. ಓಕೆ 66 dB. ಏನಿದು? ಕೋಯಿಟ್ ಟ್ರೆಡ್ಮಿಲ್. 130 kg ಮ್ಯಾಕ್ಸಿಮಮ್ ಯೂಸರ್ ವೆಯ್ಟ್ ಗೈಸ್. ನೀವು 130 kg ಮೇಲ್ಗಡೆ ಇದ್ದರೆ ಇದನ್ನು ಯೂಸ್ ಮಾಡೋಕ್ಕಾಗಲ್ಲ. 130 kg ಕೆಳಗಡೆ ಇದ್ದರೆ ಯೂಸ್ ಮಾಡ್ಬೋದು. ಸೊ ಮ್ಯಾಕ್ಸಿಮಮ್ ಕೆಪಾಸಿಟಿ ಇಸ್ 130 ಗೈಸ್. ಇದು ಸೈಕ್ಲಿಂಗ್ ಪೆಡ್ಲಿಂಗ್ ಸೈಕ್ಲಿಂಗು. ಇದ್ರದ್ದು ರೇಟ್ ತೋರಿಸ್ತೀನಿ ಗೈಸ್. ಇದು 10,000, ಇದು 20,000, ಇದು 30,000, ಇದು 40,000. ಎಲ್ಲ 10,000ಕ್ಕೆ. ನಮ್ಮ ಅಣ್ಣ ನೋಡಿ ಆಲ್ರೆಡಿ ಟ್ರಯಲ್ ಮಾಡ್ತಾವನೆ. ಇದ್ರ ಬದಲು ಸೈಕಲ್ನೇ ಹೊಡಿಬೋದಲ್ಲ ಬೇಡ? ಸೈಕಲ್ ಬೇಡ ಅಂದ್ಬಿಟ್ಟು ಇದು ನೋಡಿತಾವ ನೋಡಿ. ಹತ್ತಪ್ಪ ನೀನು ರಜೋ ಹತ್ತೋ ಇರಲಿ, ಟ್ರೈ ಮಾಡೋ. ಸೊ ಈಗ ಮನೆಗೆ ಹೋಮ್ ಜಿಮ್ ಬೇಕು. ನಮ್ಮ ಅಣ್ಣ ಸ್ವಲ್ಪ ಸಣ್ಣ ಆಗಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟವನೆ. ಅವನು ಸೇರಿಸ್ಕೊಂತಂತವನೆ. ನೀವು ಸಣ್ಣ ಆಗಬೇಕು ಅಂತ ಡಿಸೈಡ್ ಮಾಡಿಬಿಟ್ಟು ಈಗ ಮನೆಗೆ ಇದೆಲ್ಲ ತೊಗೊಂಡೋಗ್ಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಸೊ ಸದ್ಯಕ್ಕೆ ಇವಾಗ ಪ್ರೈಸಿಂಗ್ ಎಲ್ಲ ಕೊಟೇಶನ್ ಎಲ್ಲ ಹಾಕ್ಸ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ದಿನ ಬಂದಾಗ ತೊಗೊಂಡೋಗೋಣ ಅಂತ. ಸೊ ಅದಕ್ಕೆ ಕೇಳ್ಕೊಂಡು ಹೋಗೋಣ ಅಂತ ಬಂದೋಗ. ಹೆಂಗಿದ್ರು ಮೈಸೂರಿಗೆ ಬಂದಿದ್ವಲ್ಲ, ಸೊ ಕೇಳ್ಕೊಂಡು ಹೋಗೋಣ ಅಂತ ಬಂದು. ಯಾವ್ದು ಬೇಕಲ್ಲ ನಿಂಗೆ? 3,000 ಅಂತ ನೋಡಿ ಗೈಸ್. ಅದು ಮಾಡೆಲ್ ಕೋಡು ಏನೇನೋ ಐತೆ. ಮ್ಯಾಕ್ಸಿಮಮ್ 100 ಲೋಡ್ ಅದು ಇದು ಅಂತ. ಇಲ್ಲ ನೀವು ತಗೊಂಬಿಡು ಮುಂಚೆ ಎಣ್ಣೆಕ್ಲಿ ಮಾಡ್ತಾರಲ್ಲ, ಇದು ತಗೊಂಬಿಡು. ನೋಡಿ ಗೈಸ್ ಹೆಂಗೈತೆ ನೋಡಿ. ಘಟ ಹೆಂಗೈತೆ ನೋಡ್ರಿ. ಘಟ ಎಲ್ಲರದ್ದು ಊಟ ಐತೆ ಗೈಸ್. ಆಲ್ರೆಡಿ ನಾವು ಈಗ ಹೋಗಿ ಊಟ ಮಾಡೋದು ಅಂತ ಹೇಳಿದೆ. ನನಗೂ ಹೊಟ್ಟೆ ಎಷ್ಟೈತೆ. ನಾನೊಂದು ಸಲ ಟ್ರೈ ಮಾಡ್ತೀನಿ ರೀ ಗೈಸ್ ಇದನ್ನು. ಓಹೋ ಗೈಸ್, ಚೆನ್ನಾಗಿದೆ. ಎಷ್ಟು ಸ್ಪೀಡಲ್ಲಿ ಓಡಿಸ್ತೀವಿ ಅಂತಲೂ ತೋರಿಸುತ್ತೆ ನೋಡಿ ಗೈಸ್. 0.2 ಕಿಲೋಮೀಟ್ರ್ ಅಂತಂದರೆ ನಾನು 200 ಕಿಲೋಮೀಟ್ರ್ ಗೈಸ್. 7 ಕ್ಯಾಲೋರೀಸ್ ಆಲ್ರೆಡಿ ಬರ್ನ್ ಆಗೋಯ್ತಾ ನಂದು? ಹಾಂ ಗೈಸ್ 7 ಕ್ಯಾಲೋರೀಸ್ ಬರ್ನ್ ಆಗೋಯ್ತಂತೆ. 7 ಕ್ಯಾಲೋರೀಸ್. ಹಾಂ ಗೈಸ್ ನೋಡಿ 18 km/h ಸ್ಪೀಡಲ್ಲಿ ಹೋಗ್ತಾಯಿದೆ. 18 km/h 300 ಮೀಟರ್ಸ್ ಓಡೇಬಿಟ್ಟು ಆಲ್ರೆಡಿ. 9 ಕ್ಯಾಲೋರೀಸ್ ಬರ್ನ್ ಆಗೋಯ್ತಪ್ಪ. ನಾನು ಮೊದಲೇ ಸಣ್ಣ ಇದ್ದೀನಿ. ಆಮೇಲೆ ಇನ್ನೂ ಕ್ಯಾಲೋರೀಸ್ ಬರ್ನ್ ಆಗ್ಬಿಟ್ರೆ, ಇನ್ನೂ ಸಣ್ಣ ಆಗಿಬಿಟ್ರೆ ಸೊ ಪ್ರಾಬ್ಲಮ್. ಮೊದಲೇ ಯಾರು ಹೆಣ್ಣು ಕೊಡ್ತಾಯಿಲ್ಲ,
ಸಣ್ಣ ಇವನಿ ಅಂತ. ಆಮೇಲೆ ಇನ್ನೂ ಸಣ್ಣ ಆಗ್ಬಿಟ್ರೆ ಲವ್ ಮಚ್ಚ ಅದು ಇವಾಗ ಓಡಿಸ್ದೆ ಆಲ್ರೆಡಿ ಬರೀ ಓಡಿಸಿದ್ದು ಒಂದು 5 ನಿಮಿಷ ಓಡಿಸಿದ್ದಕ್ಕೆ 9 ಕ್ಯಾಲರಿ ಬರ್ನ್ ಆಗೋಯ್ತು ಅಂತ ಬತ್ತು. ಕ್ಯಾಲರೀಸ್ ಬರ್ನ್ ಆಗ್ಬಿಟ್ರೆ ನಾನು ಇನ್ನೂ ಸಣ್ಣ ಆಗ್ಬಿಟ್ರೆ ನೀನು ಸಣ್ಣ ನೀನು ಅದನ್ನ ನೋಡ್ತಿದ್ಯಾ ಹುಡುಗಿ ನೋಡ್ತಾ ಇದೆಯಾ? ಗೈಸ್ ಇಲ್ಲಿ ನೋಡಿ, ಇಲ್ಲಿ ಹುಡುಗುಂದು ಇತ್ತು, ಇವನು ಹುಡುಗುಂದು ನೋಡ್ಬೋದಿತ್ತು ತಾನೆ. ಹುಡುಗಿದ್ನ ಹಿಂಗೆ ಹಿಡ್ಕೊಂಬಿಟ್ಟು ಎಳ್ದೆ ಅಂತ ನೋಡ್ತಾವನೆ. ಅಲ್ಲಿ ನೋಡಿ, ಅಲ್ಲೂ ಹುಡುಗಿನೇ ನೋಡ್ತಾವ. ಕಳ್ಳ ಗೈಸ್ ಇದೇನು ನೋಡ್ತಾ ಇದ್ದೀವಲ್ಲ, ಇದು ಬರೀ ಬಂದುಬಿಟ್ಟು ವಾಕಿಂಗ್ ಪರ್ಪಸ್ಸಿಗಂತೆ. ಸೊ ಇದು ಬರೀ ವಾಕಿಂಗ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ಬಟ್ ಅದಾದರೆ ರನ್ನಿಂಗ್ ಯೂಸ್ ಮಾಡ್ಬೋದಂತೆ. ಸೊ ಇವಾಗ ಆನ್ ಮಾಡಿ ತೋರಿಸ್ತಾರೆ, ಇರಿ ನೋಡೋಣ. ಬರೀ ವಾಕಿಂಗ್ ಅಂತಂದರೆ ಕಷ್ಟ ಆಗುತ್ತೆ ಗೈಸ್. ಎರಡೂ ಇದ್ದರೆ ಅದೊಂಥರ, ಬರೀ ವಾಕಿಂಗ್ ಅಂತಂದರೆ ವೇಸ್ಟ್ ಅಂತ ಅನಿಸುತ್ತೆ ನನಗೇನೋ. ಸೊ ಗೈಸ್ ಕನೆಕ್ಷನ್ ಕೊಟ್ಟಿದ್ದಾರೆ. ಈಗ ನಮ್ಮ ಅಣ್ಣನೇ ಫಸ್ಟು ಟ್ರಯಲ್ ಮಾಡ್ತಾವನೆ. ಹತ್ತಪ್ಪ ರಾಜು, ಹತ್ತು ಏನಿಲ್ಲ. ಹಾಂ ಸ್ಟಾರ್ಟ್ ಮಾಡ್ತಾರೆ ನೋಡಿ ಗೈಸ್ ಈಗ. ರನ್ನಿಂಗ್ ರೆಡಿ ಆಗು ಚಲ. ಸ್ಟಾರ್ಟ್ ಆಯಿತು ಗೈಸ್. ಹತ್ತು ಅಲ್ಲಿ ಇನ್ಕ್ರೀಸ್ ಮಾಡ್ಕೊ, ಎಷ್ಟು ಬೇಕಷ್ಟು ಸ್ಪೀಡು. ಏನಿಲ್ಲ, ಹಂಗೆ ಓಡ್ಬೋದು ಬೇಕಿದ್ರೆ. ಅಣ್ಣ ಟ್ರೈ ಮಾಡ್ತಾವನೆ. ಸೊ ಗೈಸ್ ಅಲ್ಲಿ ಡಿಸ್ಪ್ಲೇ ಏನು ಕಾಣಿಸ್ತಿದೆಯಲ್ಲ, ಅಲ್ಲೆಲ್ಲ ನೀವು ಸೆಟ್ ಮಾಡ್ಕೋಬೋದು. ಎಷ್ಟು ಕಿಲೋಮೀಟ್ರ್ ಬೇಕು, ಎಷ್ಟು ಕಿಲೋಮೀಟ್ರ್ ಸ್ಪೀಡಲ್ಲಿ ನೀವು ಓಡಬೇಕು, ಆ್ಯಂಡ್ ಎಷ್ಟು ಕ್ಯಾಲರೀಸ್ ಬರ್ನ್ ಆಗ್ತಿದೆಯಲ್ಲ, ಅಲ್ಲೇನು ತೋರಿಸ್ತಲ್ಲ, ಸೈಕಲ್ದು ಏನು ತೋರಿಸ್ತಲ್ಲ. ಸೊ ಅದೇ ಥರ ಇಲ್ಲೂ ತೋರಿಸುತ್ತೆ ನಿಮಗೆ. ಅವನಿಗೆ ಇಷ್ಟ ಆದರೆ, ಇವನಿಗೂ ಇಷ್ಟ ಆದರೆ, ಇವನಿಗೂ ಇಷ್ಟ ಆಗಬೇಕು. ಇವನಿಗೂ ಇಷ್ಟ ಅಂದರೆ ಇಲ್ಲಿಂದ ತೊಗೊಂಡು ಹೋಗೋದೆ. ನಮ್ಮ ಅಣ್ಣ ಎಷ್ಟು ಕಿಲೋಮೀಟ್ರ್ ಸ್ಪೀಡಲ್ಲಿ ಹಾಕವನೇ? 2.6, 2.7, 3 ಕಿಲೋಮೀಟ್ರ್ ಸ್ಪೀಡಲ್ಲಿ ಓಡ್ತಾವನು ಗೈಸ್. ನಾವಿಲ್ಲಿ ಬಂದು ಇಷ್ಟೆಲ್ಲ ಎಕ್ವಿಪ್ಮೆಂಟ್ಸ್ ನೋಡಿದ್ಮೇಲೆ ನಾವು ಡಿಸೈಡ್ ಮಾಡಿರೋದು ದಿಸ್ ಬೋತ್, ಇದು ಮತ್ತು ಇದು. ಆ್ಯಂಡ್ ಆ್ಯಕ್ಚುಲಿ ಅದು ಸೈಕ್ಲಿಂಗ್ ತೊಗೊಳ್ಳೋಣ ಅಂತ ಅಂದ್ಕೊಂಡು ಸೈಕ್ಲಿಂಗ್ ತೊಗೊಂಡಿಲ್ಲ. ಆ್ಯಂಡ್ ಅದ್ರ ಜೊತೆಗೆ ಇದು ಥ್ರೆಡ್ಮಿಲ್, ಆ್ಯಂಡ್ ಅದ್ರ ಜೊತೆಗೆ ಡಂಬಲ್ಸ್ ನೋಡ್ತಿದ್ದೆವು ನಾವು. ಸಪ್ರೇಟ್ ನೋಡೋಣ ಅಂತ ಹೋಯ್ತು. ಬಟ್ ಅವ್ರು ಹೇಳಿದ್ರು ಇದರಲ್ಲಿ ನಿಮಗೆ ಕಾಂಬೋ ಆಫರ್ ಇದಿದೆ ಅಂತ. ಇದರಲ್ಲಿ ಏನು 13,000 ತೋರಿಸಿದೆಯಲ್ಲ, ಅದರಲ್ಲಿ ಒಂದು ಬಾರ್ ಬರುತ್ತೆ. ಪ್ಲಸ್ ಇಲ್ಲಿ ಕೆಳಗಡೆ 4x ಅಂತ ಇದೆಯಲ್ಲ, ಅದು 5 kgs ಬರುತ್ತಂತೆ. ಇದು 2.5 kgs 8 ಮತ್ತು 0.5 kg 4 ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಅದ್ರ ಜೊತೆಗೆ ಈ ಥರ ಬಾರ್ಸು, ಈ ಬಾರ್ಸು, ಅದ್ರ ಜೊತೆಗೆ ಇದು ನೋಡಬೇಕು. ಇದು ಮೈಟ್ ಬಿ ತೊಗೊಂಡ್ರೆ ಇಲ್ಲಾಂದ್ರಿಲ್ಲ. ಆ್ಯಂಡ್ ಇನ್ನೇನು ಅದ್ರ ಜೊತೆಗೆ ಈ ಮ್ಯಾಟ್ ಕೇಳಿದು. ಈ ಮ್ಯಾಟ್ ಬದಲು ಅವರು ಇದು ಬರುತ್ತೆ ಅಲ್ಲಿ ಮಾಮೂಲಿ ಕೆಳಗಡೆ ಥರ ರಬ್ಬರ್ ಥರ ಬರುತ್ತಲ್ಲ, ಅದನ್ನು ಯೂಸ್ ಮಾಡಿ ಅಂತಂದರು. ಆ್ಯಂಡ್ ಅದ್ರ ಜೊತೆಗೆ ಇದು ಬಂದ್ಬಿಟ್ಟು ಈ ಥರ ಸ್ಟ್ರೆಚಿಂಗ್ ಮಾಡ್ತಾರಲ್ಲ ಆ ಥರ. ಸೊ ಇಷ್ಟನ್ನು ನಾವೀಗ ನೋಡಿದ್ದೀವಿ. ಕೊಟೇಶನ್ ಬಂದ್ಬಿಟ್ಟು ಅರೌಂಡ್ 1 to 1.5 ಬರ್ತಾಯಿದೆ. ಸೊ ಇಷ್ಟನ್ನು ಫೈನಲೈಸ್ ಮಾಡಿದ್ದೀವಿ ಈಗ ಸದ್ಯಕ್ಕೆ. ಎಲ್ಲ ನಮ್ಮ ಸುಮಂತ್ ಅವ್ರು ಹೇಳಿರೋದು, ಫುಲ್ ಕಟ್ ಆ್ಯಂಡ್ ಕ್ಲೀನ್ ಸುಮಂತ್ ಅವ್ರು ಹೇಳಿರೋದು. ಇವನು ಬೇಕಾದ್ರೆ ನಾನು ಒಳಗಡೆ ಸೈಕಲ್ ಹೊಡ್ಕೋಯ್ತಾ ಗೈಸ್. ಸೊ ಇಷ್ಟನ್ನು ಡಿಸೈಡ್ ಮಾಡಿದ್ದೀವಿ ಈಗ. ಸೊ ಡಿಸೈಡ್ ಮಾಡಿ ಬೇಡ ಗುಂಪು ಏನು ಬೇಡ ನಮಗೆ, ಮಣಿಪುರಿಯವರೆಲ್ಲ ಬಂದುಬಿಟ್ಟವ್ರೆ. ಸೊ ಇಷ್ಟೆಲ್ಲ ಡಿಸೈಡ್ ಮಾಡಿದ್ದೀವಿ. ಇಷ್ಟೆಲ್ಲ ಡಿಸೈಡ್ ಮಾಡಿ ಈಗ ಕೊಟೇಶನ್ ಹಾಕ್ಸ್ಬಿಟ್ಟು ಪ್ರೈಸಿಂಗ್ ಮಾಡಿಸ್ಬಿಟ್ಟು ಪೇ ಮಾಡಿಬಿಟ್ಟು ಡೆಲಿವರಿ ಅವರೇ ಕೊಡ್ತೀನಿ ಅಂತ ಹೇಳವ್ರೆ. ಸೊ ಫ್ರೀ ಡೆಲಿವರಿ ಇರುತ್ತೆ. ಆದಮೇಲೆ ಅಲ್ಲಿ ಮನೆಯಲ್ಲಿ ಸೆಟಪ್ ಮಾಡಬೇಕು. ಸೊ ಅದ್ರದ್ದೊಂದು ವೀಡಿಯೋ ಮಾಡ್ತೀನಿ. ಸದ್ಯಕ್ಕೆ ನಾವು ಇಲ್ಲಿಂದ ಇವಾಗ ಅವ್ರನ್ನ ಕರ್ಕೊಂಡು ಮನೆಗೆ ಹೋಗೋಣ. ಸೆಟಪ್ ಅಂದ್ರೆ ಆ ಸೆಟಪ್ ಅಲ್ಲ ಕಣಪ್ಪ, ಜಿಮ್ ಸೆಟಪ್ಪು ಸ್ವಾಮಿ, ಜಿಮ್ ಸೆಟಪ್ಪು. ಎಂಥ ನನ್ನ ಮಗ ನೋಡಿ ಗೈಸ್, ಕರಿ ನನ್ನ ಮಗ, ಎಂಥ ನನ್ನ ಮಗ ನೋಡಿ ಗೈಸ್. ಕೆಳಗಡೆ ಅದು ಮುಗಿಸ್ಕೊಂಡು ಈಗ ಮೇಲ್ಗಡೆಗೆ ಬಂದು ಇಲ್ಲೆಲ್ಲ ಸ್ಕೇಟಿಂಗ್ ಬೋರ್ಡ್ಸ್ ಎಲ್ಲ ಇತ್ತು. ಇದನ್ನು ಟ್ರೈ ಮಾಡ್ತಾವ್ರಿ ರೀ. ನಮ್ಮ ಮೊಗ್ಗಿಗಿರಿಸ್ಕೊ ಬಿದ್ದಿದ್ಬಿಟ್ಟಿಕಲ್ಲ, ಹಂಗೆ ಮಾಡ್ಬೇಕು. ಓ ಅಲ್ಲಿ ಹಿಡ್ಕೊಂಡು ಮಾಡಾರಾ? ನೀನು ಹತ್ಲ ಸುಮಿ ಗೈ ಸುಮಂತ ಹತ್ತ ತಾನಿಗಿರಿ ಬೀಳ್ಬೇಕು ದಬ್ಬಂತ. ನಿಧಾನ ಕಡ್ಲ ಬಿದ್ದಿದೆಯೇ ಗೈಸ್. ನಾನು ಹತ್ತೀನಿ ನೋಡಿ ಇವಾಗ. ನಾನು ಹತ್ತೀನಿ. ನೀರೇಸ ಬಿಡಿ. ಗೈಸ್ ಹಿಂಗೆ ಓ ಗೈಸ್, ಇದು ಹಿಂಗೆ ಲೆಫ್ಟ್ ಬಂದರೆ ಹಿಂಗೆ. ಹಿಂಗೆ ಟರ್ನ್ ನೋಡಿ ಎತ್ಕೊಳ್ಳ ಇದು. ಹಿಂಗೆ ಬೆಂಡ್ ಮಾಡಿದ್ರೆ ಹಿಂಗೆ ಎಡ್ದ ಕಡೆಗೆ ಬರ್ತದೆ ನೋಡು.
ಗೈಸ್ ನಮ್ಮ ಅಣ್ಣ ಟ್ರೈ ಮಾಡ್ತಾವ್ರು ಈಗ. ಹಾಂ ಬಾ. ಹಾಂ ಹಾಂ ಸೊ ಗೈಸ್ ಇವ್ರಗಳ ಜೊತೆ ಬಂದ್ಬಿಟ್ಟು ಫುಲ್ ಸರ್ಕಸ್ ಮಾಡ್ತಾ ಇದೀವಿ ನಾವಂತೂ. ಸೊ ಬನ್ನಿ ಇವಾಗ ಇಲ್ಲಿಂದ ಇದೆಲ್ಲ ನೋಡ್ದು ಸದ್ಯಕ್ಕೆ ಇಲ್ಲೇನು ತೊಗೊಳ್ಳಲ್ಲ ಇವಾಗ. ಅವ್ರನ್ನ ಅಲ್ಲಿ ಬಿಟ್ಟಿದ್ದೀವಲ್ಲ ಅವ್ರನ್ನ ಕರ್ಕೊಂಡು ಮನೆಗೆ ಹೋಗೋಣ. ಓಕೆ ಗೈಸ್, ಅಂತೂ ಇಂತೂ ಮನೆ ಹತ್ರಕ್ಕೆ ಬಂದಾಯಿತು. ಮತ್ತೇನಪ್ಪ, ಬಾಯ್ ಬಾಯ್. ಬಾಯ್ 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 ಕಣ್ಲಾ. ಬರ್ತೀರಾ? ಬಾಯ್ 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 ಬರೋದಾ? ಬಾಯ್ ಕಣ್ಲಾ ಬಾಯ್. ಬರ್ರಿ ಬನ್ನಿ ನೀವು. ಸೊ ಗೈಸ್, ಅಂತೂ ಇಂತೂ ಮನೆ ಹತ್ರಕ್ಕೆ ಬಂದಾಯಿತು. ಸೊ ಈಗ ನನ್ನ ಸ್ಟ್ರೀಮಿಂಗ್ ಟೈಮ್ ಆಗಿದೆ, 8 ಗಂಟೆ ಆಗಿಬಿಟ್ಟೈತೆ. ಸೊ ಹೋಗ್ಬಿಟ್ಟು ಸ್ಟ್ರೀಮ್ ಸ್ಟಾರ್ಟ್ ಮಾಡಬೇಕು. ನಮ್ಮ ಅಮ್ಮವ್ರು ನೋಡಿ ಇಲ್ಲಿ ಮೊಬೈಲಲ್ಲಿ ಚಾರ್ಜ್ ಇಲ್ಲ ಗೈಸ್, ಬರೀ 3% ಐತೆ. ಮಮ್ಮಿ ಡ್ಯೂಟಿ. ಸೊ ಬನ್ನಿ ಗೈಸ್, ಇವಾಗ ಹೋಗ್ಬಿಟ್ಟು ಸ್ಟ್ರೀಮ್ ಸ್ಟಾರ್ಟ್ ಮಾಡೋಣ. ಸದ್ಯಕ್ಕೆ ಇವತ್ತಿಗೆ ಇಷ್ಟೇ ಬ್ಲಾಗ್ ಅಂತ ಅನ್ಸುತ್ತೆ, ಇನ್ನು ಮುಂದಕ್ಕೆ ಏನು ಮಾಡೋಕ್ಕಿಲ್ಲ. ಮನೆಗೆ ಬಂದಾಯಿತು. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ನಾನು ಅನ್ಕೊತೀನಿ ಗೈಸ್. ನಮ್ಮ ಅಣ್ಣನ ಫೋನ್ ನೋಡಿದ್ರಲ್ಲ, ಆ ಪರಿಸ್ಥಿತಿ ಆಗಿತ್ತು. ಅದನ್ನು ರೆಡಿ ಮಾಡಿಸ್ಕೊಂಡು ಮನೆಗೆ ಬಂದು ಅವರೆಲ್ಲ ಆಸ್ಪತ್ರೆಗೆ ಹೋಗಿದ್ದು ಬಂದರು. ಹಂಗೆ ದಾರಿಲಿ ಬರ್ತಾ ಶವರ್ಮ, ಪಾನಿಪುರಿ, ದಹಿಪುರಿ ಎಲ್ಲ ತಿನ್ಕೊಂಡ್ಬಂದು. ಸೊ ಈಗ ಹೊಟ್ಟೆ ಸ್ವಲ್ಪ ಲೋಡ್ ಆಗಿದೆ. ಸ್ಟ್ರೀಮಿಂಗ್ ಮುಗಿಸೋಳಗೆ ಮತ್ತೆ ಹೊಟ್ಟೆ ಹಸಿತದೆ, ಆಮೇಲೆ ಸ್ಟಾರ್ಟ್ ಮಾಡ್ಬೋದು ತಿನ್ನೋಕ್ಕೆ ಮತ್ತೆ ಊಟನ. ಸೊ ಊಟ ಮಾಡಿ ಆಮೇಲೆ ಮಲಗಬೇಕು. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋಗೆ. ಅಲ್ಲಿವರೆಗೆ ಟೇಕ್ ಕೇರ್, ಲವ್ ಯು ಆಲ್, ಬಾಯ್, ಸೈನಿಂಗ್ ಆಫ್.